ರೂಪಾಯಿಗಳಿಗೆ ಸಿಗ್ತಿದ್ದ ಇಡ್ಲಿ, ಖಾಲಿ ದೋಸೆಯ ಬೆಲೆ ಈಗ 80-100 ರೂಪಾಯಿಗಳಿಗೆ ಏರಿರುವಾಗ ಕೇವಲ 30 ರೂಪಾಯಿಗಳಿಗೆ ರುಚಿಯಾದ, ಅದರಲ್ಲೂ ಮನೆಯಲ್ಲಿ ಮಾಡಿದ ಬಿಸಿ ಬಿಸಿ ಇಡ್ಲಿ ಮತ್ತು ದೋಸೆ, 2 ರೀತಿಯ ಚಟ್ನಿಯೊಂದಿಗೆ ಬಹಳ ಅಕ್ಕರೆಯಿಂದ ಬಡಿಸುವ ಅಮ್ಮಂದಿರಿದ್ದಾರೆ ಎಂದರೆ ಅಚ್ಚರಿಯಾಗುತ್ತದಲ್ವೇ? ಏನಂತೀರಿ? ಅಕ್ಕರೆಯ ಅಮ್ಮಂದಿರ ಕೈರುಚಿ. ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಲುಗಳಲ್ಲಿ ತಿಂಡಿಗಳ ಬೆಲೆಯಂತೂ ಗಗನಕ್ಕೇರಿದೆ. ಅದರಲ್ಲೂ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಅಡುಗೆ ಅನಿಲದ ಕೊರತೆ ಮತ್ತು ಸರ್ಕಾರವು ಪದೇ ಪದೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸುತ್ತಿರುವಾಗ 30-50 ರೂಪಾಯಿಗಳಿಗೆ ಸಿಗ್ತಿದ್ದ ಇಡ್ಲಿ, ಖಾಲಿ ದೋಸೆಯ ಬೆಲೆ ಈಗ 80-100 ರೂಪಾಯಿಗಳಿಗೆ ಏರಿರುವಾಗ ಕೇವಲ 30 ರೂಪಾಯಿಗಳಿಗೆ ರುಚಿಯಾದ, ಅದರಲ್ಲೂ ಮನೆಯಲ್ಲಿ ಮಾಡಿದ ಬಿಸಿ ಬಿಸಿ ಇಡ್ಲಿ ಮತ್ತು ದೋಸೆ, 2 ರೀತಿಯ ಚಟ್ನಿಯೊಂದಿಗೆ ಬಹಳ ಅಕ್ಕರೆಯಿಂದ ಬಡಿಸುವ ಅಮ್ಮಂದಿರಿದ್ದಾರೆ ಎಂದರೆ ಅಚ್ಚರಿಯಾಗುತ್ತದಲ್ವೇ? ಅಷ್ಟು ಕಡಿಮೆ ಬೆಲೆಯಲ್ಲಿ ಇಡ್ಲಿ ದೋಸೆಯೇ? ಎಲ್ಲಿ ಎಂದು ಬಾಯಲ್ಲಿ ನೀರೂರಿಸುವವರಿಗಾಗಿಯೇ ಈ ವಿಡಿಯೋ. 2 ವಾರಗಳ ಹಿಂದೆ 12 ಲಿಂಗಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಶ್ರೀಶೈಲಂಗೆ ಕುಟುಂಬ ಸಮೇತರಾಗಿ ಹೋಗುವಾಗ ಮಾರ್ಗದ ಮಧ್ಯದಲ್ಲಿ 2 ಇಡ್ಲಿಗಳಿಗೆ 80 ರೂಪಾಯಿ ಕೊಟ್ಟು ಅಪ್ಪ, ಇಡ್ಲಿಗೆ ಇಷ್ಟೊಂದೇ ಎಂಬ ಅಚ್ಚರಿಪಟ್ಟಿದ್ದೆವು. ಶ್ರೀಕೈಲಕ್ಕೆ ಮಧ್ಯಾಹ್ನ ತಲುಪಿ ಸಂಜೆಯ ದರ್ಶನಕ್ಕೆಂದು ದೇವಾಲಯದಲ್ಲಿ ವಿಪರೀತ ಜನಸಂದಣಿ ಇದ್ದು ಸ್ಪರ್ಶ ದರ್ಶನ ಮುಗಿಸಿಕೊಂಡು ಹೊರಗೆ ಬರುವಷ್ಟರಲ್ಲಿ ಗಂಟೆ 10 ಮೀರಿ ಆ ಸಮಯದಲ್ಲಿ ದೇವಾಲಯದ ಭೋಜನ ವ್ಯವಸ್ಥೆಯು ಮುಗಿದು ಹೋಗಿದ್ದಾಗ ವಿಧಿಯಿಲ್ಲದೆ ರಾತ್ರಿಯ ಊಟಕ್ಕೆ ಹೊರಗೆ ಎಲ್ಲಿ ತಿನ್ನೋಣ, ಏನು ತಿನ್ನೋಣ ಎಂದು ಯೋಚಿಸುತ್ತಿದ್ದಾಗಲೇ ಧುಟ್ಟೆಂದು ಕಣ್ಣಿಗೆ ಕಾಣಿಸಿದ್ದೇ ಈ ಅಕ್ಕರೆಯ ಅಮ್ಮಂದಿರು. ಬಾದಾಮಿ ಶ್ರೀ ಬನಶಂಕರಿ ದೇವಾಲಯದ ಮುಂದೆಯೂ ಇದೇ ರೀತಿಯ ತಾಯಂದಿರ ಜೋಳದ ರೊಟ್ಟಿ, ಕಾಯಿ ಪಲ್ಲೆ, ಶೇಂಗಾ ಪುಡಿ, ಮೊಸರಿನ ಸವಿದಿದ್ದ ನನಗೆ ಶ್ರೀಶೈಲದಲ್ಲೂ ಅಂಥದ್ದೇ ರುಚಿ ನೋಡುವ ಆಸೆಯಿಂದಾಗಿ 1 ಪ್ಲೇಟ್ ಇಡ್ಲಿ ಮತ್ತು 1 ಪ್ಲೇಟ್ ದೋಸೆ ಕೊಡಿ ಎಂದೆ. ಥಟ್ಟನೆ ಮುಚ್ಚಿದ್ದ ಡಬ್ಬಿಗೆ ಕೈ ಹಾಕಿ ಒಂದು ತಟ್ಟೆಯಲ್ಲಿ 4 ಇಡ್ಲಿಗಳು, ಮತ್ತೊಂದು ತಟ್ಟೆಯಲ್ಲಿ 2 ಖಾಲಿ ದೋಸೆ ಜೊತೆಗೆ ಚಟ್ನಿ ಪುಡಿ ಮತ್ತು ಹುರಿಗಡಲೆ ಚಟ್ನಿಯೊಂದಿಗೆ ಕೈಗೆ ತರುವ ತಾಯಿ. ಯಾವುದೇ ರೀತಿಯ ಸೋಡಾ ಬೆರೆಸದೆ ಮನೆಯಲ್ಲಿ ಮಾಡುವ ಮೃದುವಾದ 2 ಇಡ್ಲಿ ಮತ್ತು ಒಂದೊಂದು ಸಾದಾ ದೋಸೆಯನ್ನು ಖಾರದ ಚಟ್ನಿಯೊಂದಿಗೆ ಚಪ್ಪರಿಸಿಕೊಂಡು ನಾವಿಬ್ಬರು ತಿನ್ನುವಷ್ಟರಲ್ಲಿ ಹೊಟ್ಟೆ ತುಂಬಿ ಹೋಗಿತ್ತು. ಕೈ ತೊಳೆದುಕೊಂಡು ನೀರು ಕುಡಿದು ಎಷ್ಟಮ್ಮ ಕೊಡಬೇಕು ಎಂದರೆ, ಅಣ್ಣ 60 ರೂಪಾಯಿ ಕೊಡಿ ಎಂದಾಗ ನಾನು ಮತ್ತು ನಮ್ಮಾಕಿ ಅಚ್ಚರಿಗೊಂಡು ಮತ್ತೊಮ್ಮೆ ಎಷ್ಟಮ್ಮ ಎಂದು ಕೇಳಿ 60 ರೂಪಾಯಿ ಎಂದು ಖಾತ್ರಿಪಡಿಸಿಕೊಂಡು 100ರ ನೋಟೊಂದನ್ನು ಆಕೆಗೆ ಕೈಗೆ ನೀಡಿ ಚಿಲ್ಲರೆ ಪಡೆದುಕೊಳ್ಳುವಷ್ಟರಲ್ಲಿ ದೊಡ್ಡವರ ಮನೆ ನೋಟ ಚಂದ, ಬಡವರ ಮನೆ ಊಟ ಚಂದ ಎಂಬ ಗಾದೆ ಮಾತು ನೆನಪಾಗಿ ಬೆಳಿಗ್ಗೆ ತಳುಕು ಬಳುಕಿನ ಹೋಟೆಲಿನಲ್ಲಿ ಕೇವಲ 2 ಇಡ್ಲಿಗೆ 80 ರೂಪಾಯಿ ಕೊಟ್ಟಿದ್ದೆವು. ಇಲ್ಲಿ ಕೇವಲ 30 ರೂಪಾಯಿಗೆ 4 ಇಡ್ಲಿ ಮತ್ತು 30 ರೂಪಾಯಿಗೆ 2 ಖಾಲಿ ದೋಸೆಯೇ? ವಾರೇ ವಾ ಎಂದಿದ್ದಂತೂ ಸುಳ್ಳಲ್ಲ. ಮಾರನೆಯ ದಿನ ಬೆಳಿಗ್ಗೆ ವಾಪಸ್ ಬರುವಾಗ್ಲೂ ಹಣ ಉಳಿತಾಯ ಆಗುತ್ತದೆ ಎನ್ನುವುದಕ್ಕಿಂತಲೂ ಆ ಅಕ್ಕರೆಯ ಅಮ್ಮಂದಿರ ರುಚಿಯಾದ ಕೈರುಚಿಯನ್ನು ಮತ್ತೊಮ್ಮೆ ಸವಿಯುವ ಸಲುವಾಗಿಯೇ ದೇವಾಲಯದ ಸುತ್ತಲೂ ಇರುವ ಈ ರೀತಿಯ 10 ಅಮ್ಮಂದಿರ ಬಳಿಯೇ ಮತ್ತೆ ಇಡ್ಲಿ ಮತ್ತು ದೋಸೆ ತಿಂದು ಜೊತೆಗೆ ಪಕ್ಕದಲ್ಲೇ ಮತ್ತೊಬ್ಬರ ಬಳಿ ಕಾಫಿ ಟೀ ಕುಡಿದು ಸಂತೃಪ್ತರಾದೆವು. ಶ್ರೀಶೈಲ ಮಲ್ಲಿಕಾರ್ಜುನನ ಸ್ವಯಂಭೂ ಲಿಂಗದ ಸ್ಪರ್ಶ ಮತ್ತು ತಾಯಿ ಭ್ರಮರಾಂಬಿಕೆಯ ದರ್ಶನದಿಂದಲೇ ಮಾಡಿರಬಹುದಾದ ಪಾಪಗಳಿಂದ ಮುಕ್ತರಾಗುತ್ತೇವೆ ಎಂಬ ನಂಬಿಕೆ ಇರುವ ಕಾರಣ ಶ್ರೀಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಬರುವ ಸಾವಿರಾರು ಭಕ್ತಾದಿಗಳ ಹಸಿವನ್ನು ನೀಗಿಸುವ ಸಲುವಾಗಿ ಬಹಳ ಭಕ್ತಿ ಭಾವಗಳಿಂದ ಮತ್ತು ಅಷ್ಟೇ ಶುಚಿ ಮತ್ತು ರುಚಿಯಿಂದ ಈ ರೀತಿಯ ತಿಂಡಿಯನ್ನು ಮಾರಾಟ ಮಾಡುವ ತಾಯಂದಿರದ್ದು ಹೊಟ್ಟೆಪಾಡು ಎನ್ನುವುದಕ್ಕಿಂತಲೂ ಒಂದು ರೀತಿಯ ಅಳಿಲು ಸೇವೆ ಎಂದರೂ ತಪ್ಪಾಗದು. ಈ ದುಬಾರಿ ಸಮಯದಲ್ಲೂ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸದೆ ಭಗವಂತ ಭಕ್ತರ ಭವವನ್ನು ನೀಗಿಸಿದರೆ ಈ ಅಕ್ಕರೆಯ ತಾಯಂದಿರು ಭಕ್ತರ ಹಸಿವನ್ನು ನೀಗಿಸುತ್ತಿರುವುದು ಅತ್ಯಂತ ಅನನ್ಯ ಮತ್ತು ಅಭಿನಂದನಾರ್ಹವೇ ಸರಿ. ಸ್ಥಳೀಯ ಸಾಂಪ್ರದಾಯಿಕ ಶೈಲಿಯ ತಿಂಡಿಗಳನ್ನು ಮನೆಯಿಂದ ಮಾಡಿಕೊಂಡು ಮಾರಾಟ ಮಾಡುವ ಈ ಆಹಾರವನ್ನು ಭಕ್ತಾದಿಗಳೂ ಸಹ ಸಾಮಾನ್ಯ ತಿಂಡಿ ಎಂದು ತಿಳಿಯದೆ ತಾಯಿಯ ಪ್ರಸಾದ ಎಂದೇ ಭಾವಿಸಿ ಭಕ್ತಿಯಿಂದ ಸೇವಿಸುತ್ತಾರೆ ಎಂದರೂ ಅತಿಶಯವಾಗದು. ನೀವು ಮುಂದೆ ಎಂದಾದರೂ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆಂದು ಇಲ್ಲಿಗೆ ಬಂದಾಗ ಸ್ವಾಮಿಯ ದೇವಾಲಯದ ಆವರಣದ ಹೊರಭಾಗದಲ್ಲಿ ಮತ್ತು ಸ್ಥಳೀಯರು ವಾಸಿಸುವ ರಸ್ತೆಗಳಲ್ಲಿ ಕಾಣಸಿಗುವ ಈ ತಾಯಂದಿರ ಕೈರುಚಿಯನ್ನು ತಪ್ಪದೇ ಸವಿದು ಅದರ ರುಚಿ ಮತ್ತು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?